ಶೂಲ ಪೃಥುನ್ಯಾಯ. ಯಾರೇ ಆಗಲಿ ಏನೇ ಆಗಲಿ ವಿಚಾರ ಮಾಡದೆ ತೀರ್ಮಾನ ಮಾಡಬಾರದು, ತೀರ್ಪನ್ನು ಕೊಡಬಾರದು. ತಪ್ಪು ಮಾಡಿದವನಿಗೆ ಶಿಕ್ಷೆಯಾಗುವುದು ನ್ಯಾಯ, ಆದರೆ ತಪ್ಪನ್ನೇ ಮಾಡದವನಿಗೆ ಶಿಕ್ಷೆಯಾದರೆ ಅದು ಅನ್ಯಾಯ. ನ್ಯಾಯ ತೀರ್ಮಾನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಸರಿಯಾದ ವಿಚಾರಣೆ ನಡೆಸಿ ಆಗ ತೀರ್ಪನ್ನು ಕೊಡಬೇಕು. ಇಲ್ಲವಾದರೆ ತಪ್ಪನ್ನು ಮಾಡಿದವರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವರು, ತಪ್ಪನ್ನೇ ಮಾಡದೇ ಇರುವವರು ಶಿಕ್ಷೆಗೆ ಗುರಿಯಾಗುವರು. ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆಯಾಗುತ್ತದೆ. ಬಡವನೊಬ್ಬನು ಬಹಳ ಕಷ್ಟಪಟ್ಟು ಮನೆಯೊಂದನ್ನು ನಿರ್ಮಿಸಿರ್ತಾನೆ. ಮನೆಯ ಮೇಲೆ ಚಾವಣಿ ಹಾಕಲು ಅವನ ಬಳಿಯಲ್ಲಿ ಏನೂ ಇರಲಿಲ್ಲ. ಅದೇ ಸಮಯಕ್ಕೆ ಮಳೆ ಬಂತು, ಗೋಡೆಗಳು ಕರಗಿ ನೀರಾಯಿತು. ಅದೇ ಸಮಯಕ್ಕೆ ರಾಜನಲ್ಲಿಗೆ ಬಂದನು. ಬಡವನು ತನ್ನ ದುಃಖವನ್ನು ರಾಜನಲ್ಲಿ ತೋಡ್ಕೊಳ್ತಾನೆ. ತನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಆಗ ರಾಜನು ಹೇಗೆ ಮನೆ ಹಾಳಾಯಿತು ಅಂತ ಕೇಳಿದಾಗ ವರುಣನು ಅಂದರೆ ವರುಣದೇವರು ಅಂತ ಹೇಳ್ತಾನೆ. ಕೂಡಲೇ ರಾಜನು ಯಾರು ಏನು ಎಂದು ವಿಚಾರಿಸದೆ ಅವನನ್ನು ಬಂಧಿಸಿ ನೇಣುಗಂಬಕ್ಕೇರಿಸಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಆದರೆ ಮಳೆ ದೇವರನ್ನು ಬಂಧಿಸಲು ಕೊಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ರಾಜಭಟರು ಮಳೆಗೆ ಕಾರಣವಾದ ಹೊಗೆಯನ್ನು ಬಂಧಿಸಲು ಸಿದ್ಧರಾದರು. ಆಗ ಹುಡುಕಿದಾಗ ಕುಂಬಾರನೊಬ್ಬನು ಮಡಕೆಗಳನ್ನು ಸುಡಲು ಹೊಗೆ ಹಾಕ್ತಾ ಇರ್ತಾನೆ. ಅವನನ್ನು ಬಂಧಿಸಲು ಬಂದಾಗ ಕಾರಣವನ್ನು ಕೇಳ್ತಾನೆ. ತನ್ನ ಪಾಡಿಗೆ ತಾನು ತನ್ನ ಕೆಲಸ ಮಾಡಿಕೊಳ್ತಾ ಇದ್ದರೆ ಹೀಗೆ ಮಾಡ್ತಿದ್ದಾರಲ್ವಾ, ಇವರಿಗೆ ತಲೆ ಇಲ್ಲ ಅಂತ ಹೇಳಿ ಭಾವಿಸಿ ಇದಕ್ಕೆಲ್ಲ ಕಾರಣ ಎದುರಿಗಿರುವವನು. ಅವನು ಮದುವೆ ಮಾಡಿಕೊಂಡನು. ಮದುವೆಗೆ ಅನೇಕ ರೀತಿಯಾದ ಭಕ್ಷ್ಯಗಳನ್ನು ತಯಾರಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಮಡಕೆಗಳು ಬೇಕಾಗುತ್ತದೆ. ಅದಕ್ಕೆ ಅನೇಕ ಮಡಕೆಗಳನ್ನು ತಯಾರಿಸಿದೆ ಅಂತ ಹೇಳಿದಾಗ ಇವನನ್ನು ಬಿಟ್ಟು ಅವನನ್ನು ಹಿಡಿದರು. ಆಗ ಅವನು ಕುಂಬಾರನನ್ನು ನಿಂದಿಸ್ತಾನೆ. ಆಗ ಕುಂಬಾರನು ಇವರಿಗೆ ಬುದ್ಧಿ ಇಲ್ಲ, ನೀನು ಏನಾದರೂ ಹೇಳಿ ತಪ್ಪಿಸ್ಕೊ ಅಂತ ಹೇಳ್ತಾನೆ. ಆಗ ಅವನು ರಾಜಭಟರನ್ನು ನನಗೇನು ಶಿಕ್ಷೆ ವಿಧಿಸ್ತಾರೆ ಅಂತ ಹೇಳಿದಾಗ ಶೂಲಕ್ಕೇರಿಸುತ್ತಾರೆ ಅಂತ ಹೇಳ್ತಾನೆ. ಕೂಡಲೇ ಅವನು ಆ ಶೂಲವು ದೊಡ್ಡದಾಗಿದೆ, ನಾನು ಸಣ್ಣಗಿರುವೆನು ಅಂತ ಹೇಳ್ತಾನೆ. ಇವನ ಮಾತು ಸರಿ ಎನ್ನುತ್ತಾ ದಪ್ಪಗಿರುವವನನ್ನು ಹುಡುಕಲು ಒಂದು ಅಂಗಡಿಯಲ್ಲಿ ಕುಳಿತ ದಪ್ಪಗಿರುವವನನ್ನು ಹುಡುಕಿ ಅವನನ್ನು ಶೂಲಕ್ಕೇರಿಸಿದರು. ಆಗ ಬಂತು ಈ ಶೂಲ ಪೃಥುನ್ಯಾಯ.